ಫ್ರೆಂಡ್ಸ್, ಈ ಸೌತಡ್ಕ ಗಣಪತಿಯ ವಿಶೇಷತೆ ಏನು ಅನ್ನೋದನ್ನ ಇಲ್ಲಿ ಹೂ ಹಣ್ಣು ಮಾರೋರಿಗೆ ಕೇಳೋಣ ಬನ್ನಿ. ಸೊ ಫ್ರೆಂಡ್ಸ್, ಇದು ನಾವು ತಗೊಂಡಿದ್ದು ಮಿಂಟ್ ಲೆಮನ್ ಫ್ಲೇವರ್. ಸೊ ಟೇಸ್ಟ್ ನೋಡ್ತಾ ಇದ್ದಾರೆ ಇವ್ರು. ಇವಾಗ ಕುಡೀರಿ, ಜಲ್ದಿ ಕುಡೀರಿ. ಸೊ ಫ್ರೆಂಡ್ಸ್, ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಇಲ್ಲೇ ಸ್ವಲ್ಪ ಗಾಳಿ ಕೂತ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಎಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಇವಾಗ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ನಾವು. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕೊಟ್ಟಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ವ್ಲಾಗಲ್ಲೇ ನಾನು ಹೇಳಿದ ಹಾಗೆ ನಾವಿಲ್ಲಿ ಒಂದು ಟ್ಯಾಕ್ಸಿನ ಬುಕ್ ಮಾಡಿದ್ವಿ. ಪರ್ ಪರ್ಸನ್ಗೆ 200 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಸೌತಡ್ಕ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ಬಸ್ಗಳು ಕೂಡ ಹೋಗ್ತವೆ, ಆದರೆ ಪೂರ್ತಿ ಸೌತಡ್ಕ ಗಣಪತಿ ದೇವಸ್ಥಾನದವರೆಗೂ ಬಿಡೋದಿಲ್ಲ. 1-2 ಕಿಲೋಮೀಟರ್ ಮೇನ್ ರೋಡಲ್ಲಿ ಅಷ್ಟೇ ಬಿಡೋದು. ಸೊ ಅಲ್ಲಿಂದ ಮತ್ತೆ ಮೇನ್ ರೋಡಿಂದ ಒಳಗಡೆ ನಾವು ಮತ್ತೆ ಆಟೋ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ಈ ಥರ ಪ್ರೈವೇಟ್ ವೆಹಿಕಲಲ್ಲಿ ನಾವು ಹೋದರೆ ನಮಗೆ ಇವರು ದೇವಸ್ಥಾನದವರೆಗೂ ಕರ್ಕೊಂಡು ಹೋಗಿ ಸೌತಡ್ಕ ಗಣಪತಿಯ ದರ್ಶನವನ್ನು ಮಾಡಿಸಿ ಅದಾದಮೇಲೆ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಡ್ರಾಪ್ ಮಾಡ್ತಾರೆ. ಸೊ ನೋಡ್ಬೋದು, ಇದೇ ಮೇನ್ ರೋಡ್. ಇಲ್ಲಿಂದ ಒಳಗಡೆ ನಾವು 2 ಕಿಲೋಮೀಟರ್ ಹೋದರೆ ನಮಗೆ ಸೌತಡ್ಕ ಶ್ರೀ ಮಹಾಗಣಪತಿಯ ದರ್ಶನ ಆಗುತ್ತೆ. ಸೊ ಇವಾಗ ಮುಂದೆ ಹೋಗಿ ಗಣಪತಿಯ ದರ್ಶನವನ್ನು ಮಾಡ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಅಲ್ಲಿ ನೋಡ್ಬೋದು ಸೌತಡ್ಕ ಗಣಪತಿ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಫಸ್ಟಿಗೆ ಈ ಕಡೆ ಹೋಗಿ ಹಣ್ಣು ಕಾಯಿನ ತಗೋತೀವಿ, ಆಮೇಲೆ ದೇವ್ರ ದರ್ಶನ. ಫ್ರೆಂಡ್ಸ್, ಈ ಸೌತಡ್ಕ ಗಣಪತಿಯ ವಿಶೇಷತೆ ಏನು ಅನ್ನೋದನ್ನ ಇಲ್ಲಿ ಹೂ ಹಣ್ಣು ಮಾರೋರಿಗೆ ಕೇಳೋಣ ಬನ್ನಿ. ಸರ್, ಏನು ಈ ಸೌತಡ್ಕ ಗಣಪತಿ ವಿಶೇಷತೆ? ಇದು ದನ ಮೇಯಿಸುವ ಮಕ್ಕಳಿಗೆ ಸಿಕ್ಕಿದ ಗಣಪತಿ. ಅವರು ಕಾಡುಗುಡ್ಡೆಗೆ ಇರುವಾಗ ದನ ಮೇಯಿಸಿದ ಅವರಿಗೆ ಸಿಕ್ಕಿದಾಗ ಮನೆಯಿಂದ ತಂದ ಸೌತೆಕಾಯಿ ದೇವರಿಗೆ ನೈವೇದ್ಯ ಮಾಡ್ತಿದ್ರು. ಸೌತೆಕಾಯಿನ ನೈವೇದ್ಯ ಮಾಡ್ತಿದ್ರು. ಆದ ಕಾರಣ ಸೌತೆ ಅಡ್ಕ ಇತ್ತು. ಅಡ್ಕ ಅಂದ್ರೆ ತುಳುವಳಿ ಅಡ್ಕಕ್ಕೆ ಬಯಲು ಪ್ರದೇಶ ಅಡ್ಕ ಅಂತ ಹೇಳುದು. ಹಾಗೆ ಸೌತೆ ಅಡ್ಕ ಸೇರಿ ಸೌತೆ ಅಡ್ಕ ಆಗಿತ್ತು. ಮತ್ತೆ ಸೌತೆಕಾಯಿ ದೇವರಿಗೆ ಮಾಡಿದ ಕಾರಣ ಸೌತೆ ಅಡ್ಕ ಅಂತ ಹೆಸರು ಬಂತು. ಮತ್ತೆ ಇಲ್ಲಿ ಓಪನ್ ಪ್ಲೇಸ್, ಅದು ಗುಡಿ ಕಟ್ಟಬೇಕಂದ್ರೆ ಒಂದೇ ದಿವಸದಲ್ಲಿ ಕಟ್ಟಬೇಕು. ಕಾಶಿ ವಿಶ್ವನಾಥ ದೇವಸ್ಥಾನ ಶಿಖರ ಕಾಣುವ ಕ್ಷೇತ್ರ ಕಟ್ಟಬೇಕು. ಅದು ಒಂದು ದಿವಸದಲ್ಲಿ ಕಟ್ಟಲಿಕ್ಕೆ ಆಗದಿದ್ದ ಕಾರಣ ಓಪನ್ ಪ್ಲೇಸ್. ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅದು ಕಟ್ಟಲಿಕ್ಕೆ ಆಗದಿದ್ದ ಕಾರಣ ಓಪನ್ ಪ್ಲೇಸ್ ಅಂತ. ಗಂಟೆ ಏನೋ ಸಮಸ್ಯೆ ಇದ್ರೆ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಹರಕೆ ಈಡೇರಿದ್ರೆ ಗಂಟೆ ಕಟ್ತಾರೆ. ಓಕೆ ಓಕೆ, ಥ್ಯಾಂಕ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹಣ್ಣು, ಕಾಯಿ, ಹೂವು ಹಾಗೆ ಸೌತೆಕಾಯಿನ ಕೊಟ್ಟಿದ್ದಾರೆ ನೈವೇದ್ಯಕ್ಕೆ. ಸೊ ಇದೆಲ್ಲನೂ 150 ರೂಪೀಸ್ ಚಾರ್ಜ್ ಆಗುತ್ತೆ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈ ಸೌತಡ್ಕಕ್ಕೆ ಸೌತಡ್ಕ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದು ಒಂದು ಸ್ಟೋರಿನ ಹೇಳ್ತೀನಿ ಬನ್ನಿ. ಸೊ ಈ ಗಣಪತಿ ವಿಗ್ರಹ ಇಲ್ಲಿ ದನ ಕಾಯೋ ಹುಡುಗರಿಗೆ ಸಿಕ್ಕಿತಂತೆ. ಹಾಗಾಗಿ ಅವರು ಗಣಪತಿ ವಿಗ್ರಹವನ್ನು ಇಲ್ಲಿ ತಂದಿಟ್ಟು ಅವ್ರ ಹತ್ರ ಇರ್ತಕ್ಕಂಥ ಸೌತೆಕಾಯಿಯನ್ನು ಈ ಗಣಪತಿ ವಿಗ್ರಹಕ್ಕೆ ನೈವೇದ್ಯವಾಗಿ ತೋರಿಸಿದ್ರಂತೆ. ಸೊ ತುಳು ಭಾಷೆಯಲ್ಲಿ ಅಡಕ ಅಂದರೆ ಬಯಲು ಪ್ರದೇಶ ಅಂತ ಅರ್ಥ. ಮತ್ತು ಇವರು ಸೌತೆಕಾಯಿನ ಗಣಪತಿಗೆ ನೈವೇದ್ಯವಾಗಿ ತೋರಿಸಿದ್ರಿಂದ ಸೌತಡಕ ಅಂತ ಹೇಳಿ ಈ ಊರಿಗೆ ಹೆಸರು ಬಂದಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಗಂಟೆಗಳು ಕಾಣ್ತಾ ಇದ್ದಾವೆ ಅಂಥೇಳಿ. ಯಾಕಪ್ಪ ಇಷ್ಟೊಂದು ಗಂಟೆನ ಕಟ್ಟಿದ್ದಾರೆ ಅಂದರೆ ಈ ಗಣಪತಿಯ ಒಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಯಾರಾದರೂ ಬಂದು ದೇವ್ರ ಹತ್ರ ಬೇಡ್ಕೊಂಡು ಅದು ಅವರ ಬೇಡಿಕೆ ಈಡೇರಿತಂದರೆ ಬಂದು ಅವರು ಗಂಟೆಯನ್ನು ಕಟ್ತಾರೆ. ಹಾಗಾಗಿ ಈ ಗಣಪತಿಗೆ ಗಂಟೆ ಗಣಪತಿ ಅಂತ ಕೂಡ ಕರೀತಾರೆ. ಸೊ ನೀವಿಲ್ಲಿ ಕೇಳ್ಬೋದು, ಈ ಗಣಪತಿ ವಿಗ್ರಹಕ್ಕೆ ಯಾವುದೂ ಗುಡಿ ಇಲ್ಲ, ಗೋಪುರ ಇಲ್ಲ, ಯಾಕೆ ಈ ಥರ ಇದೆ ಅಂತ ಹೇಳಿ. ಸೊ ಇದಕ್ಕೊಂದು ಸ್ಟೋರಿ ಇದೆ. ಏನಪ್ಪ ಅಂದರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇದಕ್ಕೆ ದೇವಸ್ಥಾನವನ್ನು ಕಟ್ಟಿದರೆ ಒಂದೇ ದಿನದಲ್ಲಿ, ಅದು ಕೂಡ ಕಾಶಿ ವಿಶ್ವನಾಥ ದೇವಸ್ಥಾನದ ಶಿಖರ ಕಾಣಬೇಕು, ಅಷ್ಟು ಎತ್ತರದಲ್ಲಿ ಈ ದೇವಸ್ಥಾನವನ್ನು ಕಟ್ಟಬೇಕಿತ್ತಂತೆ. ಸೊ ಒಂದು ದಿನದಲ್ಲಿ ಅಷ್ಟು ಎತ್ತರದ ಶಿಖರವನ್ನು ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಯಾವುದೇ ಗುಡಿಯನ್ನು ಕಟ್ಟಿಲ್ಲ. ಓಪನ್ ಸ್ಪೇಸಲ್ಲಿ ಬಯಲು ಪ್ರದೇಶದಲ್ಲಿನೇ ಗಣಪತಿಯ ವಿಗ್ರಹವನ್ನು ಪೂಜೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಬಂದು ಇಲ್ಲಿ ಸೌತಡ್ಕ ಗಣಪತಿ ಇಲ್ಲಿನೇ ಪೂಜರ್ ಸೋಡಾ ಸಿಗುತ್ತೆ, ಹಾಗಾಗಿ ಅದನ್ನೇ ಕುಡಿಯೋದಕ್ಕೆ ಬಂದಿದ್ದೀವಿ. ಹಾಗೆ ಒಂದು ಪೈನಾಪಲ್ ಕೂಡ ತಗೊಳ್ತಾ ಇದೀವಿ. 1 ಬೌಲ್ ಪೈನಾಪಲ್ 1 ಪ್ಲೇಟ್ 50 ರೂಪಾಯಿ. ಹಾಗೆ ಫುಲ್ಜರ್ ಸೋಡಾ ಒಂದಕ್ಕೆ 50 ರೂಪಾಯಿ ಇದೆ. ಸೊ ಇವಾಗ ಪೈನಾಪಲ್ ಫ್ಲೇವರ್ ಇದೆಯಾ ಫುಲ್ಜರಲ್ಲಿ? ಹಾಂ, ಗ್ರೇಪ್ಸ್. ಹಾಂ, ಯಾವ್ದು ಚೆನ್ನಾಗಿರುತ್ತೆ? ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಲೆಮನ್ ಮಿಂಟು ಮಾಡಿ. ಹಾಂ, ಲೆಮನ್ ಮಿಂಟ್ ಫ್ಲೇವರ್ ಆಗ್ತಾ ಇದ್ದಾರೆ ಇದಕ್ಕೆ. ಮೆಣಸು
ಅಲ್ಲ ಅಲ್ಲ ಅಂತಾರೆ ನಮ್ಮ ಕಡೆ, ಅಲ್ಲ ಪೇಸ್ಟ್. ಹಾಂ. ಸೊ ಫ್ರೆಂಡ್ಸ್, ಇದು ನಾವು ತೊಗೊಂಡಿದ್ದು ಮಿಂಟ್ ಲೆಮನ್ ಫ್ಲೇವರ್. ಸೊ ಟೇಸ್ಟ್ ನೋಡ್ತಾ ಇದ್ದಾರೆ ಇವ್ರು ಇವಾಗ. ಕುಡೀರಿ, ಜಲ್ದಿ ಕುಡೀರಿ. ಹೇಗಿದೆ? ಸೂಪರ್. ಇಲ್ಲ ಇದು ಬಿಡು. ಸೊ ವಿನಾಯಕ ಬೇಲ್ಪುರಿ ಮತ್ತು ಇಲ್ಲಿ ಫುಲ್ಜರ್ ಸೋಡಾ ಸಿಗುತ್ತೆ. ಎಕ್ಸಾಕ್ಟ್ ಇದು ಸೌತಡ್ಕ ಗಣೇಶನ ಟೆಂಪಲ್ ಮುಂದ್ಗಡೆನೇ ಇದೆ. ಸೊ ಬಂದರೆ ಈ ಒಂದು ಫುಲ್ಜರ್ ಸೋಡಾ ಸೆಂಟರ್ಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡೋಣ ಈಗ ಶೀತಲ್ ಕುಡಿದು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ತಾಳೆ. ಹಾಂ ಸರ್. ಹಾಂ, ಕುಡಿ ಕುಡಿ ಕುಡಿ, ಒಟ್ಟ ಇಳಿಸೋದಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಸೌತಡ್ಕ ಗಣಪತಿಯಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಒಂದೊಳ್ಳೆ ಫುಲ್ಜರ್ ಸೋಡಾನ ಟ್ರೈ ಮಾಡಿದ್ವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ನೀವು ಯಾರ್ಯಾರು ಇನ್ನೂ ಟ್ರೈ ಮಾಡಿಲ್ವೋ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಹಾಗೆ ಸೌತಡ್ಕ ಗಣಪತಿಗೆ ಬಂದರೆ ಸೊ ಇಲ್ಲಿ ವಿನಾಯಕ ಫಾಸ್ಟ್ ಫುಡ್ ಸೆಂಟರ್ನಲ್ಲಿ ನೀವು ಫುಲ್ಜರ್ ಸೋಡಾನ ಟ್ರೈ ಮಾಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ? ಸೊ ದೇವ್ರ ದರ್ಶನನೂ ತುಂಬ ಚೆನ್ನಾಗಾಯಿತು. ಇಲ್ಲಿಂದ ಇವಾಗ 1 ಅವರ್ ಜರ್ನಿ ಆಗುತ್ತೆ ಸುಬ್ರಹ್ಮಣ್ಯಗೆ, ಕುಕ್ಕೆ ಸುಬ್ರಹ್ಮಣ್ಯ ಹೋಗೋದಕ್ಕೆ. 40 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಜರ್ನಿ ಶುರು ಆಗಿದೆ. ಸೊ ನಾನು ನಿಮಗೆ ಅಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ವಿಡಿಯೋನ ತೋರಿಸ್ತೀನಿ. ಹಾಗೆ ಸೆಂಟ್ರಲ್ಲಿ ಯಾವುದಾದ್ರೂ ವ್ಯೂ ಚೆನ್ನಾಗಿತ್ತಪ್ಪ ಅಂತಂದರೆ ವಿಡಿಯೋನ ಹಾಕಿರ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಮಾರಧಾರ ನದಿಯ ದಂಡೆಯ ಮೇಲೆ ಸ್ಥಾಪಿತವಾದಂತಹ ಈ ಕ್ಷೇತ್ರವು ಸುತ್ತಲೂ ದಟ್ಟವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿದೆ. ಸೊ ದೇವಸ್ಥಾನಕ್ಕೆ ಬರೋರು ಮೊದಲು ಕುಮಾರಧಾರ ನದಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ, ಇಲ್ಲಾಂದರೆ ಕೈಕಾಲನ್ನು ತೊಳ್ಕೊಂಡು ಆಮೇಲೆ ಆದಿ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಿಕೊಂಡು ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನಕ್ಕೆ ಹೋಗ್ತಾರೆ. ಸೊ ಬನ್ನಿ ನಾವು ಕೂಡ ಇವಾಗ ದರ್ಶನ ಮಾಡೋಣ. ದೇವಸ್ಥಾನದ ಹಿಂದೆ ಮುಖ್ಯವಾಗಿ 3 ಪರ್ವತಗಳು ಕಾಣ್ತವೆ. ಅವು ಯಾವ್ಯಾವಪ್ಪ ಅಂತಂದರೆ ಶೇಷ ಪರ್ವತ, ಕುಮಾರ ಪರ್ವತ ಹಾಗೆ ಸಿದ್ಧ ಪರ್ವತ. ಸೊ ಭಗವಾನ್ ಶಿವ ಹಾಗೂ ಪಾರ್ವತಿ ದೇವಿಯ ಮದುವೆಯ ನಂತರ ಒಬ್ಬ ಮಗ ಜನಿಸ್ತಾನೆ, ಅವನೇ ಕಾರ್ತಿಕೇಯ. ಕಾರ್ತಿಕೇಯನಿಗೆ ಇನ್ನೊಂದು ಹಲವಾರು ಹೆಸರುಗಳಿದ್ದಾವೆ. ಅವು ಯಾವ್ಯಾವಪ್ಪ ಅಂತಂದರೆ ಸ್ಕಂದ, ಮುರುಘ, ಕುಮಾರ, ಸರವಣ, ಷಣ್ಮುಗ, ಹಾಗೆ ಇನ್ನೊಂದು ಹೆಸರೇ ಸುಬ್ರಹ್ಮಣ್ಯ ಅಂಥೇಳಿ. ಸುಬ್ರಹ್ಮಣ್ಯ ತಾರಕಾಸುರನ ಸಂಹಾರಕ್ಕಾಗಿ ಹುಟ್ಟಿದವನು ಅಂತ ಹೇಳಲಾಗ್ತದೆ. ಸೊ ನಾವು ದೇವಸ್ಥಾನದ ಗೋಪುರವನ್ನು ಪ್ರವೇಶಿಸಬೇಕಾದ್ರೆ ಗರ್ಭಗುಡಿಯ ಹಿಂದಿನ ಕಡೆಯಿಂದ ಬರ್ತೀವಿ. ಯಾಕೆ ಈ ಥರ ಮಾಡಿದಾರಪ್ಪ ಅಂತಂದರೆ ಕುಮಾರ ಪರ್ವತ ಮೇಲಿಂದ ಇಳಿದು ಬಂದಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯು ಆ ಪರ್ವತದ ಕಡೆ ನೋಡಲಿ ಅಂತ ಹೇಳಿ ಈ ಥರ ಗರ್ಭಗುಡಿಯಲ್ಲಿ ದೇವರನ್ನು ಕೂರಿಸಿದ್ದಾರೆ. ಫ್ರೆಂಡ್ಸ್, ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೀವು ಭೋಜನ ಮಾಡಬೇಕಿತ್ತಂದರೆ ಈ ಸೈಡ್ ಹೋಗಬೇಕು. ನೆಕ್ಸ್ಟ್ ಈ ಕಡೆ ಸೈಡು ಸೇವಾ ಕೌಂಟರ್ ಇದೆ, ಹಾಗೆ ಲಗೇಜ್ ಕೌಟಡಿ ಕೂಡ ಈ ಕಡೆ ಇದೆ. ನಾವು ಮೊದಲು ಲಗೇಜ್ನೆಲ್ಲ ಇಡ್ತೀವಿ, ನೀವು ಕೂಡ ಫ್ರೀಯಾಗಿ. ಸೊ ನೀವು ಕೂಡ ಏನಾದರೂ ಲಗೇಜ್ ಜಾಸ್ತಿ ಇತ್ತಂದರೆ ಇಲ್ಲಿ ಕೌಂಟರ್ನಲ್ಲಿ ಸೇಫಾಗಿರುತ್ತೆ, ಇಟ್ಟು ಹೋಗ್ಬೋದು. ನಾವಿವಾಗ ಲಗೇಜ್ ಇಟ್ಟು ಆಮೇಲೆ ಏನೇನು ನೋಡಬೇಕು ಪ್ಲೇಸಸ್ನ ನೋಡ್ತೀವಿ. ಇದು ಚಪ್ಪಲಿ ಬಿಡೋ ಸ್ಥಳ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಅಮೌಂಟ್ ಇಲ್ಲ. ಸೊ ನೀವಾಗೆ ಬಂದು ಚಪ್ಪಲಿನ ಬಿಡಬೇಕು. ಹಾಗೆ ಇದು ಲಗೇಜ್ ಇಡುವಂತಹ ಸ್ಥಳ. ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಮೌಂಟ್ ಇಲ್ಲ. ಸೊ ಅವ್ರು ನಮಗೊಂದು ನಂಬರ್ ಕೊಟ್ಟಿರ್ತಾರೆ ಚೀಟಿನ. ಸೊ ಅದ್ರ ಮೇಲೆ ನಾವಿಲ್ಲಿ ನಮ್ಮ ಬ್ಯಾಗ್ನ ಇಟ್ಟು ಆಮೇಲೆ ಯಾವಾಗ ಬೇಕೋ ಅವಾಗ ನಮ್ಮ ಬ್ಯಾಗ್ನ ನಾವು ತೊಗೊಂಡು ಹೋಗ್ಬೋದು. ಸೊ ದೇವಸ್ಥಾನದ ಆವರಣದಲ್ಲಿ ಆ ಕಡೆ ಈ ಕಡೆ ಚಪ್ಪಲಿನ ಏನಾದರೂ ನೀವು ಬಿಟ್ಟಿದ್ರೆ ಸೊ ಅವ್ರು ಅದನ್ನೆಲ್ಲದನ್ನು ಸಂಗ್ರಹಿಸ್ಕೊಂಡು ಒಂದು ಕಡೆ ಎಸೆದು ಬಿಡ್ತಾರೆ. ಸೊ ಅಲ್ಲಿ ಹೋಗಿ ನೀವು ಹುಡುಕಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಈ ಸೌಲಭ್ಯಗಳನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಇದು ಕುಮಾರಧಾರ ನದಿಯ ಉಪನದಿಯಾದಂತಹ ದರ್ಪಣ ತೀರ್ಥ. ಸೊ ಆದಿಶೇಷನ ದರ್ಶನ ಮಾಡೋದಕ್ಕೆ ಬರೋರು ದರ್ಪಣ ತೀರ್ಥ ನದಿಗೆ ಹೋಗಿ ಅಲ್ಲಿ ಮಿಂದು ಆಮೇಲೆ ಆದಿಶೇಷನ ದರ್ಶನವನ್ನು ಮಾಡ್ಕೊಳ್ತಾರೆ. ನಾವು ಕೂಡ ಲಗೇಜ್ ಕೌಂಟರಲ್ಲಿ ನಮ್ಮ ಲಗೇಜನ್ನು ಇಟ್ಟು ಇವಾಗ ಆದಿಶೇಷನ ದರ್ಶನಕ್ಕೆ ಬಂದಿದ್ದೀವಿ. ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಹೇಳಿ. ಸೊ ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ, ಹಾಗಾಗಿ ದರ್ಶನಕ್ಕೆ ನಮಗೇನು ಅಷ್ಟು ತ್ರಾಸಾಗಲ್ಲ ಅಂದ್ಕೊಂಡಿದ್ದೀವಿ.
ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋವ್ ಇರಲಿಲ್ಲ, ಹಾಗಾಗಿ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದೀವಿ. ಸೊ ಆದಿಶೇಷನ ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣವೇ ಈ ಥರದ್ದೆಲ್ಲ ಶಾಪಿಂಗ್ ಅಂಗಡಿಗಳು ನಿಮಗೆ ಕಾಣಿಸ್ತವೆ. ಆದಿಶೇಷನ ದರ್ಶನವನ್ನು ಮುಗಿಸ್ಕೊಂಡು ಇವಾಗ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ನಾವು ಬಂದಿದ್ದೀವಿ. ಸೊ ಫ್ರೆಂಡ್ಸ್, ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಇಲ್ಲೇ ಸ್ವಲ್ಪ ಗಾಳಿ ಕೂತ್ಕೊಂಡಿದ್ದೀವಿ. ಸೊ ದರ್ಶನದ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 6:30 ಮಧ್ಯಾಹ್ನ 1:00 ಇರುತ್ತೆ. ಹಾಗೆ ಸಾಯಂಕಾಲ 3:30 ಮತ್ತೆ ದರ್ಶನ ಶುರು ಆಗುತ್ತೆ. ಸೊ ನೀವು ಯಾರು ಬರೋರಿದ್ರೋ ಸ್ವಲ್ಪ ಬೇಗನೆ ಬಂದು ದರ್ಶನ ಮಾಡ್ಕೊಳ್ಳಿ, ಇಲ್ಲಾಂದರೆ ರಶ್ ಇರುತ್ತೆ. ಆಮೇಲೆ ಕ್ಯೂನಲ್ಲಿ ಬಿಸಿಲಾದರೆ ತ್ರಾಸಾಗುತ್ತಲ್ವ, ಹಾಗಾಗಿ ಬೇಗನೆ ದರ್ಶನ ಮಾಡ್ಕೊಳ್ಳಿ. ಇವಾಗ ನಮ್ಮದು ಮಹಾಪ್ರಸಾದ 12 ಗಂಟೆಯಿಂದ ಶುರು ಆಗುತ್ತೆ. ಇವಾಗ 11:30 ಆಗಿದೆ. ನಮ್ಮದು ದರ್ಶನ ಎಲ್ಲ. ಸೊ ಇಲ್ಲಿ ಕೆಲವೊಂದು ದೇವಸ್ಥಾನಗಳಿದ್ದಾವೆ. ಸೊ ಅವುಗಳಿಗೆಲ್ಲ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಏನೇನು ಅನ್ನೋದು ಎಲ್ಲದನ್ನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಈ ದೇವಾಲಯದಲ್ಲಿ ಮುಖ್ಯ ದೇವರನ್ನು 3 ಹಂತಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಆ ಫೋಟೋನ ನಾನಿಲ್ಲಿ ಹಾಕ್ತೀನಿ, ನೋಡ್ಬೋದು. ಕೆಳಗಿನ ಹಂತದಲ್ಲಿ ಶೇಷನ ವಿಗ್ರಹವಿದೆ, ಅದರ ಮೇಲೆ ವಾಸುಕಿಯ ವಿಗ್ರಹವಿದೆ, ಹಾಗೆ ಅದರ ಮೇಲೆ ಶ್ರೀ ಸುಬ್ರಹ್ಮಣ್ಯ ದೇವರ ವಿಗ್ರಹವನ್ನು ಕಾಣ್ತೀವಿ. ಸೊ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪುರಾಣಗಳಲ್ಲಿ ಬುದ್ಧಿವಂತಿಕೆಯ ದೇವರು ಅಂತ ಹೇಳಿ ಕರೀತಾರೆ. ಭೋಜನ ಮಾಡಬೇಕು ಅಂಥೇಳಿ ನಾವಿವಾಗ ಷಣ್ಮುಖ ಭೋಜನ ಶಾಲೆಗೆ ಬಂದಿದ್ದೀವಿ. ಸೊ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಹಾಗೆ ಸಾಯಂಕಾಲ 7:30ರಿಂದ ರಾತ್ರಿ 9:30ವರೆಗೆ ಪ್ರಸಾದ ಇರುತ್ತದೆ. ಸೊ ನೋಡ್ಬೋದು, ಬಾಳೆ ಎಲೆ ಮೇಲೆ ಭೋಜನವನ್ನು ಕೊಡ್ತಾರೆ. ಸೊ ನಮಗಿಲ್ಲಿ ಕಾಯಿ ಚಟ್ನಿ, ಅನ್ನ, ಸಾಂಬಾರ್, ಸ್ವೀಟಲ್ಲಿ ಪಾಯಸ, ಹಾಗೆ ಕೊನೆಯದಾಗಿ ಅನ್ನ ಮಜ್ಜಿಗೆ ಕೂಡ ಕೊಟ್ಟಿದ್ದರು. ಸೊ ಮಧ್ಯಾಹ್ನದ ಒಂದೊಳ್ಳೆ ಬಾಳೆ ಎಲೆಯ ಊಟ ಆಯಿತು. ಸೊ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮುಗಿಸ್ಕೊಂಡು ಮಹಾಪ್ರಸಾದವನ್ನು ಕೂಡ ಸ್ವೀಕರಿಸಿದ್ವಿ. ಸೊ ತುಂಬ ಆನಂದವಾಯಿತು. ನೋಡ್ಬೋದು ಯಾವ ಥರ ಊಟಕ್ಕೆ ಬಡಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ನೀವು ಕೂಡ ಏನಾದರೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ಬಂದರೆ ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಿಸ್ ಮಾಡದೆ ಪ್ರಸಾದವನ್ನು ಸ್ವೀಕರಿಸಿ. ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ನಾವು ಇಲ್ಲಿರ್ತಕ್ಕಂಥ ಕೆಲವೊಂದು ಪ್ಲೇಸಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೊದಲಿಗೆ ನಾವು ಬಿಲದ್ವಾರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನಾಗರಾಜರಾದಂತಹ ವಾಸುಕಿಯ ಸರ್ಪರೂಪದ ಪ್ರತಿಮೆ ಇದೆ. ಹಾಗೆ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಗುಹೆ ಇದೆ, ನೋಡ್ಬೋದು. ಪುರಾಣಗಳ ಪ್ರಕಾರ ಈ ಗುಹೆಯು ಹಿಂದೆ ನಾಗರಾಜ ವಾಸುಕಿಯು ಅಡಗಿಕೊಂಡ ಒಂದು ಬಿಲದ್ವಾರ, ಹಾಗಾಗಿ ಇದಕ್ಕೆ ಬಿಲದ್ವಾರ ಅಂತ ಹೇಳಿ ಹೆಸರು ಬಂದಿದೆ. ಸೊ ನೋಡ್ಬೋದು ಗುಹೆ ಯಾವ ಥರ ಇದೆ ಅಂತ ಹೇಳಿ. ಒಳಗಡೆ ಹೋಗ್ಬೋದು, ಆದರೆ ತುಂಬ ಕತ್ಲಿದೆ, ಹಾಗಾಗಿ ನಾವೇನೂ ಒಳಗಡೆ ಹೋಗಲಿಲ್ಲ. ಹೊರಗಡೆಯಿಂದನೇ ನೋಡಿ ದೇವರ ದರ್ಶನವನ್ನು ಮಾಡ್ಕೊಂಡ್ವಿ. ನೀವು ಕೂಡ ಸರ್ಪಗಳ ರಾಜ ವಾಸುಕಿಯ ದರ್ಶನವನ್ನು ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಅಭಯಪ್ರದ ಮಹಾಗಣಪತಿ ದೇವಸ್ಥಾನಕ್ಕೆ ನಾವಿವಾಗ ಬಂದಿದ್ದೀವಿ. ಸೊ ಈ ದೇವಾಲಯದ ವಿಶೇಷತೆ ಏನಪ್ಪ ಅಂತಂದರೆ, ಈ ದೇವಾಲಯವನ್ನು ನೇಪಾಳದ ವಾಸ್ತುಶಿಲ್ಪ ಶೈಲಿಯನ್ನು ಆಧರಿಸಿ ಕಟ್ಟಲಾಗಿದೆ. ಸೊ ನಾವಿಲ್ಲಿ ಬರೋಬ್ಬರಿ 21 ಅಡಿ ಎತ್ತರದ ಏಕಶಿಲಾ ಮಹಾಗಣಪತಿಯ ಒಂದು ಭವ್ಯ ವಿಗ್ರಹವನ್ನು ಕಾಣ್ತೀವಿ. ನೋಡ್ಬೋದು ನೀವು ಗಣಪತಿಯ ವಿಗ್ರಹ ಯಾವ ಥರ ಇದೆ ಅಂಥೇಳಿ. ನೀವು ಕೂಡ ಗಣೇಶನ ದರ್ಶನವನ್ನು ಪಡೆದುಕೊಳ್ಳಿ. ಸೊ ಅಭಯ ಮಹಾಗಣಪತಿಯ ದೇವಸ್ಥಾನದ ಎಡಕ್ಕೆ ಸ್ವಲ್ಪವೇ ದೂರದಲ್ಲಿ ನಾವು ವನದುರ್ಗಾ ದೇವಿಯ ದೇವಸ್ಥಾನವನ್ನು ಕೂಡ ಕಾಣ್ತೀವಿ. ಇಲ್ಲಿ ದುರ್ಗಾದೇವಿಯ ಮತ್ತೊಂದು ಸ್ವರೂಪವಾದಂತಹ ವನದುರ್ಗಾ ದೇವಿಯನ್ನು ಪೂಜಿಸಲಾಗುತ್ತದೆ. ನಾವಿಲ್ಲಿ ಹೋದಾಗ ಮಧ್ಯಾಹ್ನ ಆಗಿತ್ತು, ಹಾಗಾಗಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದನೇ ನಾವು ವನದುರ್ಗಾ ದೇವಿಯ ದರ್ಶನವನ್ನು ಪಡೆದುಕೊಂಡ್ವಿ. ಸೊ ಈ ವನದುರ್ಗಾ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಕುಕ್ಕೆ ಸುಬ್ರಹ್ಮಣ್ಯ ಪ್ರದೇಶವು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದಿಂದ ಸುತ್ತುವರೆದಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅರಣ್ಯವನ್ನು ಮತ್ತು ಅದರಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವಂಥ ದೇವಿಯೇ ಈ ವನದುರ್ಗಾ ದೇವಿ. ಸೊ ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ನಾವು ಸೌತಡ್ಕ ಗಣಪತಿ, ಆದಿಶೇಷ, ಸುಬ್ರಹ್ಮಣ್ಯ ಸ್ವಾಮಿ, ಬಿಲದ್ವಾರ, ಅಭಯಪ್ರದ ಮಹಾಗಣಪತಿ, ಹಾಗೆ ಕೊನೆಯದಾಗಿ ವನದುರ್ಗಾ ದೇವಿಯ ದರ್ಶನವನ್ನು ಮಾಡಿಕೊಂಡು ಇವಾಗ ಕುಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಎಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಇವಾಗ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ನಾವು. ಸೊ ಇವಾಗ 5 ಗಂಟೆ ಆಗಿದೆ ಟೈಮು. 5:05ಕ್ಕೆ ನಮ್ಮ ಟ್ರೈನ್ ಬರುತ್ತೆ ಅಂತೆ. ಸೊ ಇನ್ನೊಂದು 5-10 ನಿಮಿಷದಲ್ಲಿ ಟ್ರೈನ್ ಏನೋ ಬರುತ್ತೆ. ಸೊ ಟ್ರೈನ್ ಬರೋಷ್ಟರಲ್ಲಿ ಒಂದು ಟೀ ಕುಡಿಬೇಕು ಅಂತ ಹೇಳಿ ಟೀನ ತೊಗೊಂಡಿದ್ದೀವಿ. ಸೊ ಟೀ ಬ್ರೇಕ್ನ ತೊಗೊಂಡು ಟೀ ಕುಡಿತಾ ಇದ್ದೀವಿ. ಟೀ ಕುಡಿದು ಟ್ರೈನ್ ಬಂದಮೇಲೆ ಟ್ರೈನ್ ಹತ್ತೋದು. ಸೊ ನಾಳೆ ಬೆಳಗ್ಗೆ 3:05ಕ್ಕೆ ಹುಬ್ಬಳ್ಳಿಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಟ್ರೈನು. ನೋಡೋಣ ಎಷ್ಟು ಗಂಟೆಗೆ ಹೋಗುತ್ತೆ, ಹಾಗೆ ಅಲ್ಲಿಂದ ಮುಂದೆ ಯಾವ ಥರ ಹೋಗ್ತೀವಿ ನಾವು ಬೆಳಗಾವಿಗೆ, ಚಿಕ್ಕೋಡಿಗೆ ಅನ್ನೋದನ್ನು ಹೇಳ್ತೀನಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಟ್ರೈನ್ ಬಂತು ನೋಡಿ. ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹುಬ್ಬಳ್ಳಿವರೆಗೂ ಇದೇ ಟ್ರೈನಲ್ಲಿ ನಾವು ಹೋಗೋದು.
ಸೊ ಬೆಳಗ್ಗೆ 3:05ಕ್ಕೆ ನಾವು ಹುಬ್ಳಿಲಿ ಇರ್ತೀವಿ ಅಂತ ಹೇಳಿ ಇವಾಗ ಟೈಮಿಂಗ್ ಹೇಳಿದೆ. ನೋಡೋಣ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳಿ. ಸೊ ನಾವು ಮೊದಲು ಮಂಗಳೂರಿಗೆ ಬರಬೇಕಾದ್ರೂ ಕೂಡ ಇದೇ ಟ್ರೈನಲ್ಲಿ ಬಂದಿದ್ವಿ. ಇವಾಗಲೂ ಕೂಡ ರಿಟರ್ನ್ ಆಗಬೇಕಾದ್ರೆ ಇದೇ ಟ್ರೈನ್ ಇದೆ. ಹಾಗೆ ಅದೇ ಮಾರ್ಗವಾಗಿ ಸಕಲೇಶಪುರ ಮಾರ್ಗವಾಗಿಯೇ ನಾವು ಹೋಗ್ತಾ ಇರೋದು. ಒಂದೊಳ್ಳೆ ನೇಚರ್ನ ಎಂಜಾಯ್ ಮಾಡ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ. ಲಾಸ್ಟ್ ವ್ಲಾಗಲ್ಲಿ ನಾನು ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಫುಲ್ ಡೀಟೇಲ್ ಆದಂತಹ ವಿಡಿಯೋನ ಮಾಡಿದ್ದೀನಿ. ಸೊ ಇನ್ನೂ ಯಾರ್ಯಾರು ಆ ವಿಡಿಯೋನ ನೋಡಿಲ್ವೋ ಆ ವಿಡಿಯೋನ ಕೂಡ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ನಮ್ಮೊಟ್ಟಿಗೆ ಸದಾ ಹೀಗೆ ಇರಲಿ. ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಫ್ರೆಂಡ್ಸ್, ಫೈನಲಿ ಹುಬ್ಬಳ್ಳಿಗೆ ಬಂದು ರೀಚ್ ಆಗಿದ್ದೀವಿ. ಗೋಳಿಲಿ ಐ ಲವ್ ಹುಬ್ಬಳ್ಳಿ. ಸೊ 3 ಗಂಟೆಗೆ ಬಂದು ರೀಚ್ ಆಗುತ್ತೆ ಅಂದಿದ್ರು. ಕರೆಕ್ಟ್ 3 ಗಂಟೆಗೆ ಬಂದು ರೀಚ್ ಆಗಿದೆ ಟ್ರೈನ್. ಸೊ ಇವಾಗ ಇಲ್ಲಿ ಜನರಲ್ ಟಿಕೆಟ್ಸ್ನ ತೊಗೊಂಡಿದ್ದೀವಿ ಬೆಳಗಾವಿಗೆ ಹೋಗೋದಕ್ಕೋಸ್ಕರ. ಬೆಂಗಳೂರು ಬೆಳಗಾವಿ ಎಕ್ಸ್ಪ್ರೆಸ್ ಟ್ರೈನ್ ಬರುತ್ತೆ ಇವಾಗ. ಸೊ ಒಬ್ಬರಿಗೆ 80 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಬಸ್ಸಲ್ಲಿ ಹೋದರೆ 180 ರೂಪೀಸ್ ಆಗುತ್ತೆ, 160 ರೂಪೀಸ್ ಆಗುತ್ತೆ. ಸೊ ಟ್ರೈನಲ್ಲಿ 80 ರೂಪೀಸ್ ಅಂದರೆ ಅರ್ಧ ರೇಟ್ ಕಡಿಮೆ ಇದೆ. ಸೊ ಇಲ್ಲಿಂದ ನಾವಿನ್ನು ಬೆಳಗಾವಿಗೆ ಟ್ರೈನಲ್ಲಿ ಹೋಗಬೇಕು. ಸೊ ಫ್ರೆಂಡ್ಸ್, ಇವಾಗ ನಾವು ಬೆಳಗಾವಿಯಿಂದ ಚಿಕ್ಕೋಡಿಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಟ್ರಿಪ್ ಕಂಪ್ಲೀಟ್ ಆಗಿದೆ. ಹೋಪ್ಸೋ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.